ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರಜ್ವಲ್ ರನ್ನ ಬಂಧಿಸಿ ಕರೆ ತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸಿಐಡಿ ಕಚೇರಿಗೆ ಸದ್ಯ ಕರ್ಕೊಂಡು ಬರಲಾಗಿದೆ. ಬೆಳಗ್ಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಮುನ್ನ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಒಂದು ರುಟೀನ್ ಪ್ರೋಸೆಸ್ ಇದು. ಯಾವುದೇ ಆರೋಪಿಯನ್ನ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ, ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ, ಆ ನಂತರದಲ್ಲಿ ಆತನ ಮೆಡಿಕಲ್ ಚೆಕಪ್ ಆಗಬೇಕು. ಆತನನ್ನ ಬಂಧಿಸಿದಂತಹ ನಂತರದಲ್ಲಿ ಆಗಬೇಕಾಗಿರುವಂತಹ ಪ್ರೊಸೀಜರ್ ಇದು. ಹೀಗಾಗಿ ನಾಳೆ ಬೆಳಗ್ಗೆ ಅಥವಾ ನಾಳೆ ಎಷ್ಟೊತ್ತಿಗೆ ಅವರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೋ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ, ಅದಕ್ಕೂ ಮೊದಲು ಅವರ ಮೆಡಿಕಲ್ ಚೆಕಪ್ ಅನ್ನ ಮಾಡುವಂತಹ ಕೆಲಸ ಆಗುತ್ತೆ. ರೈಟ್, ಎಕ್ಸ್ಕ್ಲೂಸಿವ್ ಫೋಟೋನ ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಎಕ್ಸ್ಕ್ಲೂಸಿವ್ ಫೋಟೋ. ಟ್ರ್ಯಾಕ್ ಪ್ಯಾಂಟ್ ಹೂಡಿನಲ್ಲಿ ಅವರು ಕಾಣಿಸಿಕೊಂಡಿರೋದು, ಆ ವಿಜುವಲ್ಸ್ ನ ಕೂಡ ಗಮನಿಸ್ತಾ ಇದ್ದೀರಿ. ಇದು ಏರ್ಪೋರ್ಟ್ ನ ಒಳಭಾಗದ ಫೋಟೋ, ಪ್ರಜ್ವಲ್ ರೇವಣ್ಣ ಅವರ ಫೋಟೋ. ಆ ಹೂಡಿಯ ಪಾಕೆಟ್ ಏನಿದೆ, ಆ ಪಾಕೆಟ್ ನ ಒಳಭಾಗಕ್ಕೆ ಕೈ ಹಾಕೊಂಡು ಅವರು ವಾಕ್ ಮಾಡ್ತಾ ಇದ್ದಂತಹ ದೃಶ್ಯಗಳನ್ನ ಕೂಡ ನೀವಾಗಲೇ ಗಮನಿಸಿದ್ರಿ. ಪ್ರಜ್ವಲ್ ರೇವಣ್ಣ ಅವರನ್ನ ಸದ್ಯ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಬರಲಾಗಿದೆ. ಹಾಸನದ ಹಾಲಿ ಸಂಸದರು ರಾಜಕೀಯವಾಗಿ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಯನ್ನ ಅವರ ಪಕ್ಷದ ನಾಯಕರು ಅಥವಾ ಅವ್ರ ಬಗ್ಗೆ ಗೊತ್ತಿದ್ದವರು ಇಟ್ಕೊಂಡಿದ್ರು. ಬಹಳ ದೊಡ್ಡ ನಾಯಕರಾಗಬಹುದೇನೋ ಅಂತ ಹೇಳಿ. ಆದ್ರೆ ಅಂಥ ಸಂದರ್ಭದಲ್ಲೇ ಅವರ ರಾಜಕೀಯ ಜೀವನಕ್ಕೆ, ಅವರ ಜೀವನದಲ್ಲೇ ಬಹಳ ದೊಡ್ಡ ಕಪ್ಪು ಚುಕ್ಕೆ, ಒಂದಲ್ಲ ಎರಡಲ್ಲ, ಮೂರು ಅತ್ಯಾಚಾರ ಪ್ರಕರಣ. ಅವರ ನಿಲುವೇನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಆಲ್ರೆಡಿ ಅವರು ವಿದೇಶದಿಂದ ವಿಡಿಯೋ ರಿಲೀಸ್ ಮಾಡುವಂತಹ ಸಂದರ್ಭದಲ್ಲೇ ಹೇಳಿದ್ರು, ಇಡೀ ಆರೋಪ ಇದೊಂದು ರಾಜಕೀಯ ಪಿತೂರಿ, ನನ್ನ ವಿರುದ್ಧ ಸುಳ್ಳು ಕೇಸ್ಗಳನ್ನ ಹಾಕಲಾಗಿದೆ, ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ಈ ಸುಳ್ಳು ಕೇಸ್ಗಳಿಂದ ನಾನು ಹೊರಗಡೆ ಬರ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಸದ್ಯ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಎಸ್ಐಟಿ ಕಚೇರಿ ಕರ್ಕೊಂಡು ಬರಲಾಗಿದೆ. ರೈಟ್, ಶಿವಕುಮಾರ್ ಅವರಿಂದ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಶಿವಕುಮಾರ್, ಈಗ ಅರೆಸ್ಟ್ ಮಾಡಿ ಎಸ್ಐಟಿ ಕಚೇರಿ ಕರ್ಕೊಂಡು ಬಂದಿದ್ದಾರೆ. ನಾಳೆ ಮೆಡಿಕಲ್ ಚೆಕಪ್ ಮಾಡಬಹುದು ಅನ್ನುವಂತ ಮಾಹಿತಿ ಇರೋದು. ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಎಷ್ಟು ಇಂಪಾರ್ಟೆಂಟ್ ಈ ಮೆಡಿಕಲ್ ಟೆಸ್ಟ್, ನಾಳೆ ನಡೆಯುವಂತಹ ಮೆಡಿಕಲ್ ಟೆಸ್ಟ್? ವಿದೇಶಿ 1:48 ಸುಮಾರಿಗೆ, ತಡರಾತ್ರಿ 1:48 ಸುಮಾರಿಗೆ ಲುಫ್ತಾನ್ಸಾ ಏರ್ಲೈನ್ಸ್ ಬೆಂಗಳೂರಿಗೆ ಬಂದ ಕೂಡಲೇ ಅವರನ್ನ ಇಮಿಗ್ರೇಷನ್ ಅಧಿಕಾರಿಗಳು ವಶಕ್ಕೆ ಪಡಿತಾರೆ. ಪ್ರಜ್ವಲ್ ರೇವಣ್ಣಗೆ ಇಮಿಗ್ರೇಷನ್ ಅಧಿಕಾರಿಗಳು ವೈದ್ಯರ ಸಮ್ಮುಖದಲ್ಲೇ ಏರ್ಪೋರ್ಟ್ ನಲ್ಲೇ ಮೆಡಿಕಲ್ ಚೆಕಪ್ ಮಾಡಿಸುವಂತದ್ದು. ಪ್ರಮುಖವಾಗಿ ಇವತ್ತು ಅವ್ರಿಗೆ ಬಿಪಿ ಶುಗರ್ ಸೇರಿದಂತೆ ಪಲ್ಸ್ ರೇಟ್ ಅನ್ನ ಚೆಕಪ್ ಮಾಡಿರುವಂತದ್ದು. ಜೊತೆಗೆ ಮೆಡಿಕಲಿ ಫಿಟ್ ಇದ್ದಾರೆ ಅಂತೇಳಿ ರಿಪೋರ್ಟ್ ಕೊಟ್ಟಂತ ಕೂಡಲೇ ಇಮಿಗ್ರೇಷನ್ ಅಧಿಕಾರಿಗಳು ಅದರ ಒಂದು ಕಾಪಿಯನ್ನ ಸ್ವತಃ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೊಟ್ಟಿರುವಂತದ್ದು. ಜೊತೆಗೆ ಎಸ್ಐಟಿ ಅಧಿಕಾರಿಗಳಿಗೂ ಕೊಟ್ಟಿರುವಂತದ್ದು. ಒಂದು ಪ್ರತಿಯನ್ನ ಇಮಿಗ್ರೇಷನ್ ಅಧಿಕಾರಿಗಳು ಇಟ್ಕೊಂಡಿರುವಂತದ್ದು. ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ವ್ಯಾಲಿಡಿಟಿಯನ್ನ ಚೆಕ್ ಮಾಡಿ ಅದರ ಜೆರಾಕ್ಸ್ ಪ್ರತಿಯನ್ನ ಪಡೆದು ಪಾಸ್ಪೋರ್ಟ್ ಅನ್ನ ಎಸ್ಐಟಿ ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇವತ್ತು ಅವ್ರಿಗೆ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಿ ಎಸ್ಐಟಿ ಅಧಿಕಾರಿಗಳ ವಶಕ್ಕೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನ ಸಿಐಡಿ ಕಚೇರಿನಲ್ಲಿರುವಂತಹ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿರುವಂತದ್ದು. ಅತ್ಯಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಆದ್ರೆ ಇವತ್ತು ತಡರಾತ್ರಿ ಪ್ರಜ್ವಲ್ ರೇವಣ್ಣಗೆ ಯಾವುದೇ ರೀತಿಯಾದಂತಹ ಒಂದು ವಿಚಾರಣೆ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡೋದಿಲ್ಲ. ಬೆಳಿಗ್ಗೆ ಅವ್ರಿಗೆ ಮತ್ತೆ ಮೆಡಿಕಲ್ ಚೆಕಪ್ ಮಾಡಿಸುವಂತ ಕೆಲಸವನ್ನ ಮಾಡ್ತಾರೆ. ಬೆಳಿಗ್ಗೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಇಲ್ಲಿ ನಾವು ಗಮನಿಸಬಹುದು, ಅವ್ರಿಗೆ ಬಿಪಿ, ಶುಗರ್, ಇಸಿಜಿ ಸೇರಿದಂತೆ ಸುಮಾರು 5 ರಿಂದ 6 ತರನಾದಂತ ಚೆಕಪ್ ಗಳನ್ನ ಮಾಡಿಸಿ ಅವರು ಮೆಡಿಕಲಿ ಫಿಟ್ ಇದ್ದಾರೆ ಅಂತ ಹೇಳಿ ವರದಿ ಬಂದಂತ ನಂತರದಲ್ಲಿ ಅವರನ್ನ ನ್ಯಾಯಾಧೀಶ ಮುಂದೆ ಹಾಜರುಪಡಿಸುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ 2 ಆಪ್ಷನ್ ಇರುವಂತದ್ದು. ಒಂದು, ನಾಳೆ ಬೆಳಿಗ್ಗೆ ಓಪನ್ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡಬಹುದು, ಅಥವಾ ಕೋರ್ಟ್ ನ ಕಲಾಪ ಮುಗಿದ ನಂತರದಲ್ಲಿ ನೇರವಾಗಿ ನ್ಯಾಯಾಧೀಶ ನಿವಾಸದ ಮುಂದೆ ಹಾಜರುಪಡಿಸಬಹುದು. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣಗೆ ನಾಳೆ ಮತ್ತೆ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಲಾಗುತ್ತೆ. ಮೆಡಿಕಲ್ ಚೆಕಪ್ ಆದಂತ ನಂತರದಲ್ಲಿ ಪ್ರಮುಖವಾಗಿ ಎಸ್ಐಟಿ ಅಧಿಕಾರಿಗಳು ಇವರ ಮೇಲೆ 3 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿರೋದ್ರ ಹಿನ್ನೆಲೆಯಲ್ಲಿ ಪೊಲೀಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಜೊತೆಗೆ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿತ 34 ದಿನಗಳ ಕಾಲ ನಾಪತ್ತೆಯಾಗಿದ್ದು, ಸದ್ಯಕ್ಕೆ ವಿದೇಶದಿಂದ ಬಂದು ಆತನ ಮೇಲೆ NBW ಇಶ್ಯೂ ಆಗಿ ಆತ ಸದ್ಯಕ್ಕೆ ಎಸ್ಐಟಿ ವಶದಲ್ಲಿದ್ದಾನೆ ಅಂತ ಹೇಳಿ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಎಸ್ಐಟಿ ಅಧಿಕಾರಿಗಳು ಕೆಲವೊಂದಷ್ಟು ಅಂಶಗಳನ್ನ ಉಲ್ಲೇಖವನ್ನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಆತನನ್ನ ಪೊಲೀಸ್ ಕಸ್ಟಡಿಗೆ ಕೊಡುವಂತ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಇನ್ನೊಂದು ಅಂಶ ಗಮನಿಸಬೇಕಾಗುತ್ತೆ. ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ 1 ಲೈಂಗಿಕ ಕಿರುಕುಳ ಮತ್ತೆ 3 ಅತ್ಯಾಚಾರ ಪ್ರಕರಣ ದಾಖಲಾಗಿರೋದ್ರ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಮೊದಲಿಗೆ ಯಾವ ಒಂದು FIR ಅನ್ನ ಉಲ್ಲೇಖವನ್ನ ಮಾಡಿ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳಿದೆ ಅನ್ನೋದನ್ನ ನಾಳೆ ರಿಮ್ಯಾಂಡ್ ಅಪ್ಲಿಕೇಶನ್ ಆಗದಂತ ನಂತರದಲ್ಲಿ ಗೊತ್ತಾಗುವಂತದ್ದು. ಸದ್ಯಕ್ಕೆ ಮೆಡಿಕಲಿ ಫಿಟ್ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನೋದು ಇಮಿಗ್ರೇಷನ್ ಅಧಿಕಾರಿಗಳು ವೈದ್ಯರ ಸಮ್ಮುಖದಲ್ಲಿ ಮಾಡುವಂತ ಮೆಡಿಕಲ್ ಚೆಕಪ್ ನಿಂದ ಗೊತ್ತಾಗಿರುವಂತದ್ದು. ಈಗ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಇವಾಗ ರಾತ್ರಿ ಯಾವುದೇ ರೀತಿಯಾದಂತಹ ವಿಚಾರಣೆ ಮಾಡೋದಿಲ್ಲ.
ಕೇವಲ ಅವರನ್ನ ಕಸ್ಟಡಿಯಲ್ಲಿ ಇಟ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ನಾಳೆ ಓಪನ್ ಕೋರ್ಟ್ ಅಥವಾ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಕೇಳಲಿಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಪ್ರಜ್ವಲ್ ರೇವಣ್ಣಗೆ ಅಸಲಿನ ವಿಚಾರಣೆ ನಾಳೆ ಪೊಲೀಸ್ ಕಸ್ಟಡಿಗೆ ಪಡೆದ ನಂತರದಲ್ಲಿ ಮಾಡ್ಲಿಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಯನ್ನ SIT ಅಧಿಕಾರಿಗಳು ಮಾಡ್ಕೊಂಡಿರುವಂತದ್ದು. ವಿದ್ಯಾಶ್ರೀ, ರೈಟ್, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.